ಆಳಂದ ಮತಗಳತನ ಕರಾಳತೆ ಬಟಾಬಯಲು. ಬಾರ್ನಲ್ಲಿ ಮೀಟಿಂಗ್, ಡಿಲೀಟ್ಗೆ ಕಾಲ್ ಸೆಂಟರ್. ಸಾಕ್ಷ್ಯ ನಾಶಕ್ಕಾಗಿ ದಾಖಲೆಗಳಿಗೆ ಬೆಂಕಿ ಇಟ್ಟಿದ್ಯಾರು? ಎಸ್ಐಟಿ ಮತಗಳ್ಳರ ಬೇಟೆ. ಆಳಂದ ಓಟು ಚೋರಿ ಯತ್ನ ಪ್ರಕರಣ ಎಸ್ಐಟಿ ಅಧಿಕಾರಿಗಳ ತನಿಖೆ ಈಗ ಚುರುಕು ಪಡೆದಿದೆ. ಓಟು ಚೋರಿ ಯತ್ನ ಪ್ರಕರಣ ಸಂಬಂಧಪಟ್ಟಂಗೆ ಬಿಜೆಪಿಯ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಕಲಬುರಗಿಯ ಮನೆ ಮೇಲೆ ದಾಳಿ ಮಾಡ್ತಿದ್ದ ಹಾಗೆ ಆಳಂದ ಮನೆಯಲ್ಲಿನ ದಾಖಲಾತಿಗಳು ಸುಟ್ಟು ಹಾಕಿದ್ದಾರೆ. ಸುಟ್ಟ ದಾಖಲೆಗಳನ್ನ ಅಮರ್ಜಾ ನದಿಯ ಹಿನ್ನೀರಲ್ಲಿ ಬಿಸಾಕಿ ಗೂಡ್ಸ್ ವಾಹನ ಚಾಲಕ ಎಸ್ಕೇಪ್ ಆಗಿದ್ದಾನೆ. ಇತ್ತ ಸುಟ್ಟ ದಾಖಲಾತಿಗಳನ್ನ ಬೆನ್ನತ್ತಿದ್ದ ತನಿಖಾ ತಂಡ ತಡರಾತ್ರಿ 3 ಗಂಟೆವರೆಗೆ ಹಳ್ಳದಲ್ಲಿನ ದಾಖಲಾತಿ ಸಂಗ್ರಹಿಸಿ ಗುತ್ತೇದಾರ್ ಮನೆಯಲ್ಲಿನ ಸಿಸಿಟಿವಿ ಡಿವಿಆರ್ ಜಪ್ತಿ ಮಾಡಿದೆ. ಆಳಂದ ಓಟು ಚೋರಿಯ ಕಂಪ್ಲೀಟ್ ಕಹಾನಿ ಎಲ್ಲಿದೆ ನೋಡಿ. Aland constituency in Karnataka, 6,018 votes. Somebody tried to delete 6,018 votes. They are much higher than 6,018. Somebody got caught. ಅವರು ಹೇಳ್ತಾ ಇದ್ದಾರೆ, ಏನು ಯಾವನು ಮಾಡಿಲ್ಲ, ಸಹಕಾರ ಕೊಡ್ತೇವೋ, ಅವರು ಅರೆಸ್ಟ್ ಮಾಡಿದ್ರೆ ಅರೆಸ್ಟ್ ಆಗ್ತೇವೋ, ಏನು ಮಾಡ್ತಾರೋ ಅದಕ್ಕೆಲ್ಲ ತಯಾರಿ. ಓಟ್ ಚೋರಿ ಪ್ರಕರಣ ಆದಮೇಲೆ ನನ್ನಲ್ಲಿರ್ತಕ್ಕಂಥ ಕೆಲವು ಮಾಹಿತಿಗಳನ್ನು ಅವ್ರಿಗೆ ಕೊಟ್ಟೆ. ಆಳಂದ ಮತಕ್ಷೇತ್ರ ಸದ್ಯ ರಾಜ್ಯ ರಾಜಕಾರಣದ ಕುತೂಹಲದ ಕೇಂದ್ರ. 2023ರ ವಿಧಾನಸಭಾ ಚುನಾವಣೆ ವೇಳೆ ಮತಗಳ್ಳತನವಾಗಿದೆ ಅಂತ ರಾಹುಲ್ ಗಾಂಧಿ ರಾಷ್ಟ್ರ ಮಟ್ಟದಲ್ಲಿ ದಾಖಲೆಗಳನ್ನ ಬಿಚ್ಚಿಟ್ಟಿದ್ರು. ಪ್ರಕರಣದ ಬಗ್ಗೆ ಗಂಭೀರ ತನಿಖೆ ನಡೆಸ್ತಿರೋ ಎಸ್ಐಟಿ ಕಲಬುರಗಿಯಾದ್ಯಂತ ಇಂಚಿಂಚು ಜಾಲಾಡುತ್ತಿದ್ದಾರೆ. ಸತತ 4ನೇ ದಿನವೂ ಹಲವು ಮಹತ್ವದ ದಾಖಲೆಗಳನ್ನ ಕಲೆ ಹಾಕಿದ್ದಾರೆ. ಬಿಜೆಪಿ ಮಾಜಿ ಶಾಸಕರ ಮನೆಯಲ್ಲಿದ್ದ ದಾಖಲೆಗಳಿಗೆ ಬೆಂಕಿ. ಅಮರ್ಜಾ ಹಿನ್ನೀರಲ್ಲೇ ಸುಟ್ಟ ದಾಖಲಾತಿ ಬಿಸಾಕಿ ಎಸ್ಕೇಪ್. ಮೊದಲ ದಿನ ಕಾಂಗ್ರೆಸ್ ನಾಯಕರಿಗೆ ಸಂಬಂಧಿಸಿದವರ ಮನೆಗಳ ಮೇಲೆ ದಾಳಿ ಮಾಡಿ ರಾಶಿ ರಾಶಿ ವೋಟರ್ ಐಡಿಗಳನ್ನ ವಶಪಡಿಸಿಕೊಂಡಿತ್ತು ಎಸ್ಐಟಿ. ನಿನ್ನೆ ಬಿಜೆಪಿ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ಗೆ ಸೇರಿದ ಕಲಬುರಗಿಯ ಮನೆ ಮತ್ತು ಬಾರ್ ಅಂಡ್ ರೆಸ್ಟೋರೆಂಟ್ ಮೇಲೆ ಎಸ್ಐಟಿ ಅಧಿಕಾರಿಗಳು ದಾಳಿ ಮಾಡಿ ಶೋಧ ಕಾರ್ಯ ನಡೆಸಿದ್ರು. ಆದ್ರೆ ಎಸ್ಐಟಿ ಅಧಿಕಾರಿಗಳು ಕಲಬುರಗಿಯಲ್ಲಿ ಬಟನ್ ಒತ್ತಿದ್ರೆ ಆಳಂದದಲ್ಲಿ ಲೈಟ್ ಆನ್ ಆದಂತೆ ಕಾಣಿಸಿತ್ತು. ಕಲಬುರಗಿ ಮನೆ ಮೇಲೆ ಎಸ್ಐಟಿ ದಾಳಿ ಮಾಡ್ತಿದ್ದ ಹಾಗೆ ಸುಭಾಷ್ ಗುತ್ತೇದಾರ್ ಅವರಿಗೆ ಸೇರಿದ ಆಳಂದ ಮನೆಯಲ್ಲಿನ ದಾಖಲಾತಿಗಳನ್ನ ಮನೆಯ ಮುಂದೆಯೇ ಸುಟ್ಟು ಹಾಕಿದ್ದಾರೆ. ದಾಖಲಾತಿಗಳನ್ನ ಸುಟ್ಟ ಬಳಿಕ ಗೂಡ್ಸ್ ವಾಹನದಲ್ಲಿ ತೆಗೆದುಕೊಂಡು ಹೋಗಿ ಆಳಂದ ತಾಲೂಕಿನ ಶಾಖಾಪುರ ಗ್ರಾಮದ ಅಮರ್ಜಾ ನದಿಯ ಹಿನ್ನೀರಿನಲ್ಲಿ ಬಿಸಾಕಿ ಎಸ್ಕೇಪ್ ಆಗಿದ್ದಾರೆ. ದಾಖಲಾತಿಗಳನ್ನ ಸುಟ್ಟಿರುವ ವಿಚಾರ ತಿಳಿಯುತ್ತಿದ್ದ ಹಾಗೆ ಆಳಂದಾಗೆ ಎಂಟ್ರಿ ಕೊಟ್ಟ ಎಸ್ಐಟಿ ತನಿಖಾ ತಂಡ ಮಧ್ಯರಾತ್ರಿ 3 ಗಂಟೆವರೆಗೆ ಹಳ್ಳದಲ್ಲಿ ಶೋಧ ಕಾರ್ಯ ನಡೆಸಿದೆ. ಸುಟ್ಟ ದಾಖಲೆಗಳನ್ನ ವಶಕ್ಕೆ ಪಡೆದಿದೆ. ಮತ್ತೊಂದೆಡೆ ಆಳಂದ ಪಟ್ಟಣದ ರೇವಣ್ಣ ಸಿದ್ದೇಶ್ವರ ಮನೆ ಮುಂಭಾಗದ ದಾಖಲಾತಿಗಳಿಗೆ ಬೆಂಕಿ ಹಚ್ಚಿದ್ದರ ಸಂಬಂಧ ಸುಭಾಷ್ ಗುತ್ತೇದಾರ್ ಮನೆಯಲ್ಲಿನ ಸಿಸಿಟಿವಿ ಡಿವಿಆರ್ ಕೂಡ ವಶಕ್ಕೆ ಪಡೆದಿದೆ. ಇನ್ನು ಸುಭಾಷ್ ಗುತ್ತೇದಾರ್ ಮನೆಯಲ್ಲಿನ ದಾಖಲಾತಿಗಳಿಗೆ ಬೆಂಕಿ ಹಚ್ಚಿರೋದು ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಸುಟ್ಟ ದಾಖಲಾತಿಗಳು ಯಾವುವು, ಯಾಕಾಗಿ ಸುಟ್ಟರು ಅನ್ನೋ ಅನುಮಾನ ಹುಟ್ಟುಹಾಕಿದೆ. ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ದಿಢೀರ್ ಸುದ್ದಿಗೋಷ್ಠಿ ನಡೆಸಿ, ನಾವು ಯಾವ ದಾಖಲೆಗಳನ್ನು ಸುಟ್ಟಿಲ್ಲ, ದೀಪಾವಳಿ ಹಬ್ಬಕ್ಕಾಗಿ ಮನೆ ಸ್ವಚ್ಛ ಮಾಡಿದಾಗ ಹಳೆ ಪೇಪರ್ ಸಿಕ್ಕಿವೆ, ಅದನ್ನ ನಮ್ಮ ಮನೆಯ ಕೆಲಸಗಾರರು ಸುಟ್ಟಿದ್ದಾರೆ. ಚುನಾವಣೆ ದಾಖಲಾತಿ ಸುಡೋದಾದ್ರೆ ಮನೆಯ ಮುಂದೆ ಸುಡ್ತಿರ್ಲಿಲ್ಲ, ದೂರ ಹೋಗಿ ಸುಡ್ತಿದ್ವಿ, ನಾವ್ಯಾಕೆ ಮನೆ ಮುಂದೇನೆ ಸುಡ್ತಿದ್ವಿ, ವೋಟ್ ಚೋರಿ ಅನ್ನೋದೆಲ್ಲ ಸುಳ್ಳು ಅಂತ ಹೇಳಿದ್ದಾರೆ. ಏನು ಸಂಬಂಧ ಏನಿಲ್ಲ, ನಾವು ಮಾಡೇ ಇಲ್ಲ. ಆದರೆ BR ಪಾಟೀಲ್ ಹೇಳಿದ್ದಾರೆ, ಅದಕ್ಕೆ SIT ಇದು ಅಪ್ರೂವ್ ಮಾಡಿದ್ದಾರೆ. SITದವ್ರು ಬಂದು ಮಾಡ್ತಾ ಇದ್ದಾರೆ. ಇಲ್ಲಿ ಗುಲ್ಬರ್ಗದಲ್ಲಿ ಮಾಡಿದ್ರು ಇನ್ನೂ ಸಿಕ್ಕಿಲ್ಲ, ನಮ್ಮ ಆಳಂದಲ್ಲೂ ಇನ್ನೂ ಸಿಕ್ಕಿಲ್ಲ. ಒಂದು ವೋಟರ್ ಲಿಸ್ಟ್ ಸಿಕ್ಕ, ವೋಟರ್ ಲಿಸ್ಟ್ ನಂಬಲ್ಲಿ ನಾವು ರಾಜಕೀಯದವರು ಇದ್ದೇವೆ, ಇದ್ದೇ ಇರ್ತದೆ ವೋಟರ್ ಲಿಸ್ಟ್. ಇಲ್ಲಿ ಗುಲ್ಬರ್ಗ ಮನೆ ಒಂದು ರೇಡ್ ಮಾಡಿದ್ರು SITದವರು, ಅಲ್ಲಿ ಏನೂ ಸಿಗಲಿಲ್ಲ. ನಮ್ಮ ಆಳಂದಕ್ಕೂ ಕೂಡ ಇವತ್ತು ಬಂದು ರೇಡ್ ಮಾಡಿದ್ದಾರೆ. ಇವತ್ತು ಅದು ಸುಟ್ಟು ಹಾಕಿದ್ದಾರೆ, ತಂದು ಒಂದು ಅಪಾದನೆ ಕೂಡ ಇವತ್ತು ಮಾಡ್ತಾ ಇದ್ದಾರೆ. ಈಗ ದೀಪಾವಳಿ ಹಬ್ಬ ಎಲ್ಲರ ಮನೆಯಲ್ಲಿ ಕ್ಲೀನ್ ಮಾಡ್ತಾರೆ, ಆ ಥರ ಆಳುಗಳು ಕ್ಲೀನ್ ಮಾಡಿದ್ದಾರೆ. ಏನು ಕಚರಪಟ್ಟಿ ಇದ್ದು ಸುಟ್ಟಿದ್ದಾರೆ. ನಂಬಲ್ಲಿ ಏನು ಮತ ಚೋರಿದಿಲ್ಲ, ಏನೂ ಇಲ್ಲ, ನಂಬಲ್ಲಿ ನಾವು ಮಾಡೇ ಇಲ್ಲ. ಅದು
ಸಹಕಾರ ಕೊಡ್ತೇವೋ, ಅವ್ರು ಅರೆಸ್ಟ್ ಮಾಡಿದ್ರೆ ಅರೆಸ್ಟ್ ಆಗ್ತೇವೋ, ಏನು ಮಾಡ್ತಾರೋ ಅದಕ್ಕೆಲ್ಲ ತಯಾರಿದ್ದೆವು. ನಾವು ಮಾಡೇ ಇಲ್ಲ, ನಾವು ಯಾಕೆ ಹೆದರೋದು? ಏನು ನಮಗೇನು ಕೇಳೇ ಇಲ್ಲ. ಸರ್ಚ್ ಮಾಡಿದ್ರು ಆಯಿತು, ಹೊರಟು ಹೋದ್ರು. ಒಂದೇನೋ ವೋಟರ್ ಲಿಸ್ಟೇನು ಸಿಕ್ಕದಂಥದ್ದು. ಆ ಥರ ವೋಟರ್ ಲಿಸ್ಟ್ ನಮ್ಮಲ್ಲಿ ಇರನೇ ಇರ್ತದೆ. ಇವತ್ತು DCC ಬ್ಯಾಂಕಿಂದು ಇವತ್ತು ಎಲೆಕ್ಷನ್ ನಡೆದದ, ಶುಗರ್ ಫ್ಯಾಕ್ಟ್ರಿ ಎಲೆಕ್ಷನ್ ನಡೆದ, ಅವೆಲ್ಲ ಇರ್ತಾವೆ ನಮ್ಮಲ್ಲಿ. ಏನು ಮಾಡಬೇಕು ಏನಿಲ್ಲ ಅಂತೇಳಿ ಅದಕ್ಕೇನು ಸಂಬಂಧ ಇಲ್ಲ. ಇನ್ನು ಸುಭಾಷ್ ಗುತ್ತೇದಾರ್ಗೆ ಸೇರಿದ ಬಾರ್ನಲ್ಲಿ ಮತಪಟ್ಟಿ ಡಿಲೀಟ್ ಮತ್ತು ಸೇರ್ಪಡೆ ಕೆಲಸ ಮಾಡಲಾಗ್ತಿತ್ತಂತೆ. ಈ ಬಗ್ಗೆ ಸಮಗ್ರ ಮಾಹಿತಿ ಕಲೆ ಹಾಕಿದೆ SIT. ಸುಭಾಷ್ ಗುತ್ತೇದಾರ್ಗೆ ಸಂಬಂಧಿಸಿದ ಕಲಬುರಗಿಯ ಅಪ್ನಾ ಬಾರ್ನಲ್ಲಿ ವೋಟ್ ಲಿಸ್ಟ್ ಡಿಲೀಟ್ ಮಾಡಿರೋ ಶಂಕೆ ವ್ಯಕ್ತವಾಗಿದೆ. ಇದಕ್ಕೆ ಇಂಬು ನೀಡುವಂತೆ ಬಾರ್ ಅಂಡ್ ರೆಸ್ಟೋರೆಂಟ್ನಲ್ಲಿಯೂ ವೋಟರ್ ಲಿಸ್ಟ್ ಪತ್ತೆಯಾಗಿತ್ತು. ಬಾರ್ನಲ್ಲಿ ಕುಳಿತೆ 6-7 ಸಲ ವೋಟ್ ಚೋರರು ಮೀಟಿಂಗ್ ನಡೆಸಿದ್ರಂತೆ. ಈ ಬಗ್ಗೆ ಎಲ್ಲಾ ಮಾಹಿತಿ ಸಂಗ್ರಹಿಸಿಯೇ SIT ಅಧಿಕಾರಿಗಳು ಅಪ್ನಾ ಬಾರ್ ಮೇಲೆ ದಾಳಿ ನಡೆಸಿದ್ದಾರೆ. ಹೀಗಾಗಿ ಬಾರ್ನಲ್ಲಿ ಸಿಕ್ಕ ವೋಟರ್ ಲಿಸ್ಟ್ಗಳ ಬಗ್ಗೆಯೂ ತನಿಖೆ ನಡೆಸಲಾಗ್ತಿದೆ. ಇನ್ನು ಮತ್ತೊಂದೆಡೆ SIT ವಶದಲ್ಲಿರುವ ಅಕ್ರಮ್ ಜೊತೆಗೆ ಗುತ್ತೇದಾರ್ ಕುಟುಂಬದ ಸದಸ್ಯರು 5-6 ಬಾರಿ ಬಾರ್ ಅಂಡ್ ರೆಸ್ಟೋರೆಂಟ್ನಲ್ಲಿ ಮೀಟಿಂಗ್ ನಡೆಸಿರುವ ಮಾಹಿತಿ ಮೇರೆಗೆ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಇನ್ನು SIT ದಾಳಿ ವೇಳೆ ಬೆಚ್ಚಿ ಬೀಳಿಸೋ ಅಂಶವೊಂದು ಪತ್ತೆಯಾಗಿದೆ. ಕಾಲ್ ಸೆಂಟರ್ ಮೂಲಕ ಮತಗಳ್ಳತನ ಮಾಡುತ್ತಿದ್ದ ಶಂಕೆ ಕೂಡ ವ್ಯಕ್ತವಾಗಿದೆ. ವೋಟರ್ ಲಿಸ್ಟ್ನಲ್ಲಿನ ಹೆಸರು ಡಿಲೀಟ್ ಮಾಡಲು ಫಾರಂ ನಂಬರ್ 7 ಬಳಕೆ ಮಾಡಿ ವೋಟರ್ ಲಿಸ್ಟ್ನಲ್ಲಿನ ಹೆಸರು ಡಿಲೀಟ್ ಮಾಡೋದಕ್ಕೆ ಪ್ರಯತ್ನ ಮಾಡುತ್ತಿದ್ರಂತೆ. ಕಳೆದ 2 ದಿನಗಳ ಹಿಂದೆ SIT ಅಧಿಕಾರಿಗಳು ದಾಳಿ ನಡೆಸಿದ್ದು. ಅಕ್ರಮ್, ಅಶ್ಫಾಕ್, ಅಸ್ಲಾಂ, ಜುನೈ, ನದೀಮ್ ಅನ್ನೋರು ಇದೇ ಕಾಲ್ ಸೆಂಟರ್ನಲ್ಲಿ ಕೆಲಸ ಮಾಡ್ತಿದ್ರು ಅನ್ನೋದು ಬೆಳಕಿಗೆ ಬಂದಿದೆ. 2022ರ ಡಿಸೆಂಬರ್ನಲ್ಲಿ ಕಾಲ್ ಸೆಂಟರ್ ಚಟುವಟಿಕೆ ನಡೆಸಿರೋದು ಕೂಡ ಬೆಳಕಿಗೆ ಬಂದಿದೆ. ಈಗ ನಾವು ಕಲಬುರಗಿಯ ಯದುಲ್ಲಾ ಕಾಲೋನಿ ಇದ್ದೀವಿ. ಈ ಒಂದು ಕಾಲೋನಿಗೆ ಏನು ಮನೆ ಇದೆ, ಈ ಮನೆಯಲ್ಲಿ ಅಕ್ರಮ್ ಅನ್ನೋರಿಗೆ ಸೇರಿದಂಥ ಮನೆ ಇದು. ಈ ಮನೆಯಲ್ಲಿ ಅಕ್ರಮ್ ಅನ್ನೋರು ವಾಸವಾಗಿದ್ದರು. ಸಾಕಷ್ಟು ದಿನಗಳಿಂದ ಇಲ್ಲೇ ವಾಸವಾಗಿರೋಂಥ ಅಕ್ರಮ್ ಅವರು ಕಳೆದ 2023ರ ಚುನಾವಣೆಯಲ್ಲಿ ಈ ಒಂದು ಏನು ವೋಟ್ ಚೋರಿ ಯತ್ನಕ್ಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈ ಒಂದು ಪ್ರಕರಣದಲ್ಲಿ ಈತನೂ ಕೂಡ ಭಾಗಿಯಾಗಿದ್ದ ಹಿನ್ನೆಲೆಯಲ್ಲಿ ಈತನ ಮನೆ ಮೇಲೆ ಮೊನ್ನೆ SIT ಅಧಿಕಾರಿಗಳು ದಾಳಿಯನ್ನು ಮಾಡಿ ಸಾಕಷ್ಟು ದಾಖಲೆಗಳನ್ನು ಪರಿಶೀಲನೆಯನ್ನು ಮಾಡಿದರು. ಅಲ್ಲದೆ ಇವರು ಮನೆಯ ಇಂಚಿಂಚು ಜಾಗವನ್ನು ಕೂಡ ಏನು ತಲಾಶೆಯನ್ನು ನಡೆಸಿದಂಥ SIT ಅಧಿಕಾರಿಗಳು ಸಾಕಷ್ಟು ದಾಖಲೆಗಳನ್ನು ಇಲ್ಲಿ ವಶಕ್ಕೆ ಪಡಿಸ್ಕೊಂಡಿದ್ದರು. ಕಳೆದ 2 ವರ್ಷಗಳಿಂದಲೂ ಕೂಡ ಈ ಒಂದು ಇದರ ಬಗ್ಗೆ ಶಾಸಕ BR ಪಾಟೀಲ್ ಅವರು ಆರೋಪವನ್ನು ಮಾಡಿದರು. ಇನ್ನು ಈ ಕುರಿತು ಪ್ರತಿಕ್ರಿಯಿಸಿರೋ ಕಲಬುರಗಿ ಶಾಸಕ BR ಪಾಟೀಲ್, ವೋಟ್ ಚೋರಿ ಪ್ರಕರಣ ಆದ ಮೇಲೆ ನನಗೆ 3 ಬಾರಿ ರಾಹುಲ್ ಗಾಂಧಿ ಕಚೇರಿಯಿಂದ ಕರೆ ಬಂದಿತ್ತು. ರಾಹುಲ್ ಗಾಂಧಿ ಇದನ್ನು ಒಂದು ಚಳುವಳಿ ರೀತಿಯಲ್ಲಿ ತೆಗೆದುಕೊಂಡು ಹೋಗ್ತಾಗಿದ್ದಾರೆ. ಬಿಹಾರ್ ಚುನಾವಣೆ ನಂತರ ಕಲಬುರಗಿಗೆ ರಾಹುಲ್ ಗಾಂಧಿ ಬರೋದಾಗಿ ಹೇಳಿದ್ದಾರೆ ಅನ್ನೋ ಮೂಲಕ ಈ ವಿಚಾರದಲ್ಲಿ ಹೋರಾಟ ಮುಂದುವರೆಸೋದಾಗಿ ಹೇಳಿದ್ದಾರೆ. ವೋಟ್ ಚೋರಿ ಪ್ರಕರಣ ಆದಮೇಲೆ ರಾಹುಲ್ ಗಾಂಧಿ ಕಚೇರಿಯಿಂದ ನನಗೆ ಫೋನ್ ಬಂತು. 3 ಸಲ ಹೋಗಿ ಬಂದೆ. ನನ್ನಲ್ಲಿರ್ತಕ್ಕಂಥ ಕೆಲವು ಮಾಹಿತಿಗಳನ್ನು ಅವ್ರಿಗೆ ಕೊಟ್ಟ ಮೇಲೆ ಇದೊಂದು ಚಳವಳಿ ರೂಪದಲ್ಲಿ ಅವರು ತೊಗೊಂಡು ಹೋಗ್ತಾ ಇದ್ದಾರೆ. ಬಿಹಾರದಲ್ಲಿ, ಮಹಾರಾಷ್ಟ್ರದಲ್ಲಿ, ಕರ್ನಾಟಕದಲ್ಲಿ ಆ ಚಳವಳಿಗೆ ಒಂದು ಶಕ್ತಿ ಕೊಡಬೇಕು ಅಂಥೇಳಿ ನಾನು ರಾಹುಲ್ ಗಾಂಧಿಯವರಿಗೆ ಕಾಗದ ಬರೆದಿದ್ದೀನಿ. ಒಂದು ದೊಡ್ಡ ಸಭೆ ಕಲಬುರಗಿಯಲ್ಲಿ ನಡೆಸಬೇಕು ಅಂತ ಮಾಡಿದ್ದೀವಿ. ಅದಕ್ಕೆ AICC ಅಧ್ಯಕ್ಷರ ಗಮನಕ್ಕೂ ತಂದಿದ್ದೀನಿ ಮತ್ತು ಮುಖ್ಯಮಂತ್ರಿ KPCC ಅಧ್ಯಕ್ಷರು ಎಲ್ಲ ಗಮನಕ್ಕೆ ತಂದಿದ್ದೀನಿ. ಇನ್ನು ಗೂಡ್ಸ್ ವಾಹನದಲ್ಲಿ ದಾಖಲಾತಿಗಳನ್ನ ತೆಗೆದುಕೊಂಡು ಬಿಸಾಕಿದ ಸಂಬಂಧ ಗೂಡ್ಸ್ ವಾಹನವನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಗೂಡ್ಸ್ ವಾಹನದ ಚಾಲಕ ತಲೆ ಮರೆಸಿಕೊಂಡಿದ್ದು ಆತನಿಗಾಗಿ ಹುಡುಕಾಟ ನಡೆಸಿದೆ. ಕಾಂಗ್ರೆಸ್ ಬಿಜೆಪಿ ಮಧ್ಯೆ ವೋಟ್ ಚೋರಿ ಜಟಾಪಟಿ. ಆಳಂದ ವೋಟ್ ಚೋರಿ ವಿಚಾರ ಈಗ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಸಂಘರ್ಷ ಸೃಷ್ಟಿ ಮಾಡಿದೆ. ಈ ಕುರಿತು ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರೋ ರಾಜ್ಯ ಬಿಜೆಪಿ, ಮತಚೋರಿ ಆರೋಪ ಮಾಡಿರುವ ಕಾಂಗ್ರೆಸ್ ಪಕ್ಷದ ಬುಡಕ್ಕೆ ಈಗ ಮತಕಳ್ಳತನ ಬಂದು ನಿಂತಿದೆ. ಕಾಂಗ್ರೆಸ್ ಕಾರ್ಯಕರ್ತನ ಮನೆಯಲ್ಲಿ ದಾಖಲೆ ಪತ್ತೆಯಾಗಿರೋದಕ್ಕೆ ನೀವು ಏನ್ ಹೇಳ್ತೀರಿ ಅಂತ ಪ್ರಶ್ನಿಸಿದ್ದಾರೆ.
ಮತಚೋರಿ ಆರೋಪ ಮಾಡಿರುವ ಕಾಂಗ್ರೆಸ್ ಪಕ್ಷದ ಬುಡಕ್ಕೆ ಈಗ ಮತಕಳ್ಳತನ ಬಂದು ನಿಂತಿದೆ. ರಾಹುಲ್ ಗಾಂಧಿ ಪ್ರಸ್ತಾಪಿಸಿದ ಆಳಂದ ಮತಕ್ಷೇತ್ರದಲ್ಲಿ ಅಶ್ವಾಕ್ ಎಂಬ ಕಾಂಗ್ರೆಸ್ ಕಾರ್ಯಕರ್ತನ ಮನೆಯಲ್ಲಿ ದಾಖಲೆಗಳು ಪತ್ತೆಯಾಗಿವೆ. ಮತಕಳ್ಳತನ ಎನ್ನುವುದು ಕಾಂಗ್ರೆಸ್ ಆರಂಭಿಸಿದ ಮತ್ತು ಈಗಲೂ ನೆಚ್ಚಿಕೊಂಡಿರುವ ತಂತ್ರ. ಅದು ದಾಖಲೆ ಸಮೇತ ಈ ಹಿಂದೆ ಬಹಿರಂಗವಾಗಿತ್ತು. ತನ್ನ ಬ್ರದರ್ಸ್ ಬಳಿಯಲ್ಲಿ ಸಿಕ್ಕಿರುವ ಅಕ್ರಮ ವೋಟರ್ ಐಡಿ ಬಗ್ಗೆ ಕಾಂಗ್ರೆಸ್ ಏನ್ ಹೇಳುತ್ತದೆ? ಈ ಬೆನ್ನಲ್ಲೇ ಕಾಂಗ್ರೆಸ್ ಕೂಡ ಎಕ್ಸ್ನಲ್ಲಿ ಪೋಸ್ಟ್ ಮಾಡುವ ಮೂಲಕ ಬಿಜೆಪಿ ನಾಯಕರಿಗೆ ತಿರುಗೇಟು ಕೊಟ್ಟಿದ್ದಾರೆ. ಎಸ್ಐಟಿ ಕಲಬುರಗಿಯಲ್ಲಿ ಕಂಪ್ಯೂಟರ್ ಆಪರೇಟರ್ಗಳ ಮನೆ ಮೇಲೆ ನಡೆಸಿದ ದಾಳಿಯಲ್ಲಿ ಸಾವಿರಾರು ಮತದಾರರ ಗುರುತಿನ ಚೀಟಿಗಳು ಪತ್ತೆಯಾಗಿವೆ. ಜೊತೆಗೆ ಕೃತ್ಯಕ್ಕೆ ಬಳಸಿದ ಮೊಬೈಲ್ ಫೋನ್, ಲ್ಯಾಪ್ಟಾಪ್ಗಳು ದೊರೆತಿವೆ. ಚುನಾವಣಾ ಆಯೋಗವನ್ನ ಬಳಸಿಕೊಂಡು ಮತಗಳ್ಳತನ ಮೂಲಕ ಅಕ್ರಮವಾಗಿ ಚುನಾವಣೆ ಗೆಲ್ಲುವ ಕೃತ್ಯದಲ್ಲಿ ತೊಡಗಿರುವ ಪ್ರಜಾಪ್ರಭುತ್ವ ವಿರೋಧಿಗಳ ವಿರುದ್ಧ ಕಾನೂನಿನ ಕುಣಿಕೆ ಗಟ್ಟಿಯಾಗುತ್ತಿದೆ. ಇವತ್ತು ಆಳಂದದಲ್ಲಿ ಬಿಜೆಪಿಯ ಮಾಜಿ ಶಾಸಕನ ಮನೆ ಮೇಲೆ ಎಸ್ಐಟಿ ರೈಡ್ ಆಗಿದೆ. ಆತ ಕೆಲವು ವೋಟರ್ ಲಿಸ್ಟ್ ನ ಎತ್ಕೊಂಡೋಗಿ ಸುಟ್ಟಾಕಿದ್ದಾನೆ. ಅದನ್ನೊಂದು ಟಾಟಾ ಎಸಿಯಲ್ಲಿ ತಗೊಂಡೋಗಿ ನದಿಗೆ ಬಿಸಾಕಿದ್ದಾನೆ. ಇದೆಲ್ಲ ಬಿಜೆಪಿ ಮಾಜಿ ಶಾಸಕನ ಕೈವಾಡ ಎತ್ತಿ ಕಾಣಿಸ್ತಾ ಇದೆ. ಇದರ ಅರ್ಥ ಎಂಪಿ ಎಲೆಕ್ಷನ್ ಅಲ್ಲಿ ಬಿಜೆಪಿಯವರು ವೋಟ್ ಚೋರಿ ಮಾಡಿ ಕಳ್ಳತನದಿಂದ ಗೆದ್ದು ಇವತ್ತು ಕೇಂದ್ರದಲ್ಲಿ ಒಂದು ಅಪವಿತ್ರವಾದ ಸರ್ಕಾರವನ್ನ ರೂಪಿಸಿದ್ದಾರೆ. ಇವತ್ತು ರಾಹುಲ್ ಗಾಂಧಿ ಅವರು ನಮ್ಮ ನಾಯಕರು ಮಾಡ್ತಿರೋ ಆರೋಪ ಏನಿದೆ ಅದು ಸತ್ಯ ಅಂತ ಇವತ್ತು ನಿನ್ನೆ ಎಸ್ಐಟಿ ದಾಳಿಯಿಂದ ಪ್ರೂವ್ ಆಗಿದೆ. ಸೊ ವೋಟ್ ಚೋರಿ ಯತ್ನದ ಪ್ರಕರಣದ ಕಿಂಚಿಂಚು ಜಾಲಾಡ್ತಾಗಿದ್ದು ಬೇರುಗಳನ್ನ ಬಿಡಿಸುತ್ತಿದ್ದಾರೆ. ಅಂತಿಮವಾಗಿ ವೋಟ್ ಚೋರಿ ಯತ್ನದ ಪ್ರಕರಣ ಯಾರ ಬುಡಕ್ಕೆ ಬಂದು ನಿಲ್ಲುತ್ತೆ ಅನ್ನೋದೇ ಸಾಕಷ್ಟು ಕುತೂಹಲ. ಎಸ್ಐಟಿ ತನಿಖೆ ಪೂರ್ಣಗೊಂಡ ಬಳಿಕ ಎಲ್ಲ ಅಸಲಿಯತ್ತು ಬಯಲಾಗಲಿದೆ. ಅರುಣ್ ಕುಮಾರ್ ಕದಂ, ನ್ಯೂಸ್ 18 ಕಲಬುರಗಿ. ದೆಹಲಿಯಲ್ಲಿ ವೋಟ್ ಚೋರಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಎತ್ತಿದಂತಹ ಪ್ರಶ್ನೆ, ನಡೆಸಿದಂತಹ ಸುದ್ದಿಗೋಷ್ಠಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಆಳಂದದ ಮತಕ್ಷೇತ್ರದವರೆಗೂ ಕೂಡ ಈ ಒಂದು ವಿಚಾರ ಈಗ ಬಂದು ನಿಂತ್ಕೊಂಡಿದೆ. ಈ ಸಂಬಂಧಪಟ್ಟಂಗೆ ರಾಜ್ಯದಲ್ಲೂ ಕೂಡ ಎಸ್ಐಟಿ ರಚನೆಯಾಗಿ ಇದರ ತನಿಖೆ ಕೂಡ ನಡೀತಾ ಇದೆ. ಈ ಸಂಬಂಧಪಟ್ಟಂಗೆ ಯಾರ ತಲೆದಂಡ ಆಗತ್ತೆ, ಮುಂದೆ ಈ ಒಂದು ಪ್ರಕರಣ ಯಾವ ಆಯಾಮಗಳನ್ನ ಪಡೆಯುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ.